ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಿಜವಾದಂಥ ಸಂತೋಷವನ್ನು ನೀವು ಎಲ್ಲಿ ಹುಡುಕ್ತೀರಿ? ನಿಜವಾದಂಥ ಸಂತೋಷವನ್ನು ನೀವು ದೇವರ ಬಳಿ ಹುಡುಕುವುದಕ್ಕೆ ಮಾತ್ರ ಸಾಧ್ಯ. ಪ್ರಪಂಚದ ಎಲ್ಲ ಜನರು ಸಂತೋಷವನ್ನು ಹುಡುಕ್ತಾರೆ, ಒಬ್ಬೊಬ್ಬರು ಒಂದೊಂದು ಕಡೆ ಸಂತೋಷವನ್ನು ಹುಡುಕ್ತಾರೆ. ಆದರೆ ಸತ್ಯವೇದ ಹೇಳೋದೇನಪ್ಪ ಅಂತಂದರೆ, ನಿರ್ಮಲ ಹೃದಯ ಉಳ್ಳವರು ಸಂತೋಷವನ್ನು ಹೊಂದುತ್ತಾರೆ. ಆ ನಿರ್ಮಲ ಹೃದಯವನ್ನು ಕೊಡುವಂಥದ್ದು ಯಾರು ಅಂದರೆ ಯೇಸು ಕ್ರಿಸ್ತ. ಯೇಸು ಕ್ರಿಸ್ತ ನಿರ್ಮಲವಾದಂಥ ಹೃದಯವನ್ನು ಕೊಡ್ತಾರೆ. ಯಾಕೆ ಅಂತಂದರೆ ನಾವು ಆತನ ಮಕ್ಕಳಾಗಿದ್ದೇವೆ. ಮತ್ತಾಯ 5ನೇ ಅಧ್ಯಾಯ 8 ನೀವು ನೋಡಿ, ಶುದ್ಧ ಹೃದಯ ಉಳ್ಳವರು ಧನ್ಯರು, ಯಾಕೆಂದರೆ ಅವರು ದೇವರನ್ನು ನೋಡುವರು. ದೇವರನ್ನು ಯಾರು ನೋಡುವೆವೋ ಅವರಿಗೆ ದೇವರು ಶುದ್ಧ ಹೃದಯವನ್ನು ಕೊಡ್ತಾರೆ, ಯಥಾರ್ಥ ಹೃದಯವನ್ನು ಕೊಡ್ತಾರೆ, ಪ್ರೀತಿಸುವ ಹೃದಯವನ್ನು ಕೊಡ್ತಾರೆ. ಪ್ರಿಯರೇ, ಅದು ದೇವರು ಕೊಡುವಂಥದ್ದು, ದೇವರು ಕೊಡುವಂಥದ್ದು. ಆದರೆ ಇವತ್ತು ನಾವು ಸಂತೋಷವನ್ನು ಅನೇಕ ಕಡೆ ನಿರ್ಜೀವ ವಸ್ತುಗಳಲ್ಲಿ ಸಂತೋಷವನ್ನು ಕಾಣ್ತಾ ಇದ್ದೇವೆ, ನಿರ್ಜೀವ ಸ್ಥಳಗಳಲ್ಲಿ ಸಂತೋಷವನ್ನು ಕಾಣ್ತಾ ಇದ್ದೇವೆ. ನಿರ್ಜೀವ ಸ್ಥಳ, ನಿರ್ಜೀವ ಪ್ರದೇಶ, ನಿರ್ಜೀವ ಅನೇಕ ಕಡೆ ಸಂತೋಷವನ್ನು ಹುಡುಕಿಕೊಂಡು ಹೋಗ್ತಾ ಇದ್ದೇವೆ. ಆದರೆ ದೇವರು ಹೇಳ್ತಾರೆ, ಸಂತೋಷ ಎಲ್ಲೂ ಇಲ್ಲಪ್ಪ, ನಿನ್ನೊಳಗಡೆ ಇದೆ. ನಿನ್ನೊಳಗಡೆ ಸಂತೋಷ ಇದೆ ಅಂತಂದರೆ ಅದು ನೀನು ಹುಡುಕು. ಅದನ್ನು ಹುಡುಕಬೇಕು ಅಂತಂದರೆ ನೀನು ಅಲ್ಲಿ ಇಲ್ಲಿ ಹೋಗಬೇಡ, ನನ್ನ ಬಳಿಗೆ ಬಾ, ನನ್ನ ಬಳಿಗೆ ಬಾ. ಯೇಸು ಕ್ರಿಸ್ತನ ಬಳಿಗೆ ಬರಬೇಕಾಗ್ತದೆ. ಯೋಹಾನ 17ನೇ ಅಧ್ಯಾಯ 15 ನಾವು ಓದಿಕೊಂಡ್ರೆ, ನೀನು ಅವರನ್ನು ಲೋಕದೊಳಗಿಂದ ತೆಗೆಯಬೇಕಂತಿಲ್ಲ, ಅವರನ್ನು ಕೇಡಿನಿಂದ ಕಾಪಾಡಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ನಾವು ಹುಡುಕುವುದು ದೇವರು ನಮ್ಮನ್ನು ಪ್ರಾಪಂಚಿಕ ಕಾಳಜಿಗಳಿಂದ, ಪ್ರಾಪಂಚಿಕ ಸುಖಗಳಿಂದ, ಪ್ರಾಪಂಚಿಕ ಆಲೋಚನೆಗಳಿಂದ, ಪ್ರಾಪಂಚಿಕ ಸಮಸ್ತ ಚಟುವಟಿಕೆಗಳಿಂದ ದೇವರು ನಮ್ಮನ್ನೇನು ಮಾಡ್ತಾರೆ? ಕಾಪಾಡ್ತಾರೆ. ದೇವರು ನಮ್ಮನ್ನು ಯಾವಾಗ ಕಾಪಾಡ್ತಾರೋ ಆಗ ನಾವು ಆಶೀರ್ವಾದಗಳನ್ನು ಹೊಂದ್ಕೊಳ್ತೇವೆ. ದೇವರು ಸಜೀವವಾದದ್ದನ್ನು ಕೊಡುವಂಥವರು, ನಿರ್ಜೀವ ಅಲ್ಲ, ಯಥಾರ್ಥತೆಯನ್ನು ಕೊಡುವಂಥವರು. ದೇವರು ಅದ್ವಿತೀಯದನ್ನು ಮಾಡುವಂಥವರು. ಅದಕ್ಕೆ ಕಾರಣಕ್ಕೆ ನೀವು ದೇವರನ್ನು ಹುಡುಕಬೇಕಾಗಿದೆ, ದೇವರನ್ನು ಹುಡುಕಬೇಕಾಗಿದೆ. ಲೂಕ ಸುವಾರ್ತೆ 17ನೇ ಅಧ್ಯಾಯ 26ರಿಂದ 28 ನೀವು ನೋಡಿ, ಇಲ್ಲಿ ನೋಹನ ಕುರಿತು ದೇವರು ಮಾತನಾಡ್ತಾರೆ. ನೋಹ ದಿವಸಗಳಲ್ಲಿ ಮನುಷ್ಯ ಕುಮಾರನು ಹೇಗಿದ್ದ, ಅವನು ತಿನ್ನುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಳ್ಳುತ್ತಾ ಅವನ ಆಲೋಚನೆಗಳು ಹೇಗಿತ್ತು. ಆದರೆ ದೇವರು ನೋಹನನ್ನು ಕೈ ಬಿಡಲಿಲ್ಲ. ಮೊಟ್ಟ ಮೊದಲನೇ ಬಾರಿಗೆ ಇತಿಹಾಸ ಹೇಳೋದು, ಕಾಮನ ಬಿಲ್ಲು ಬಂದಿದ್ದು ಯಾವಾಗಪ್ಪ ಅಂತಂದರೆ ನೋಹನ ದಿನಗಳಲ್ಲಿ, ನೋಹನ ಆ ನಾವೇ ಕಟ್ಟಿದಂಥ ಸಂದರ್ಭದಲ್ಲಿ ದೇವರು ಮಳೆ ಸುರಿಸಿದ್ರಲ್ಲ, ಆ ಮಳೆ ಸುರಿಸಿದ ಸಂದರ್ಭದಲ್ಲಿ ಕಾಮನ ಬಿಲ್ಲು ಬಂತಂತೆ. ಮೊಟ್ಟ ಮೊದಲನೇದಾಗಿ ರೈನ್ಬೋ ಅಂತೇನು ಕರಿತೀರಿ, ಅದು ಬಂತಂತೆ. ಎಷ್ಟೊಂದು ವಿಸ್ಮಯಗಳಲ್ವಾ. ದೇವರನ್ನ ನಿಮಗಾಗಿ ಪ್ರಾರ್ಥಿಸ್ತೇನೆ, ದೇವರು ನಿಮ್ಮ ಜೀವಿತಗಳಲ್ಲಿ ಅದ್ಭುತಗಳನ್ನು ಮಾಡ್ತಾರೆ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರ ಸ್ವಾಮಿ. ಮಕ್ಕಳನ್ನು ಮುಟ್ಟು ಸ್ವಾಮಿ. ದೇವರೇ, ಪರಿಶುದ್ಧಾತ್ಮ ದೇವರೇ, ಯಾರ್ಯಾರು ಈ ಸುವಾರ್ತೆಯನ್ನು ಸ್ವಾಮಿ ಅಂತರ್ಜಾಲದಲ್ಲಿ ನೋಡ್ತಾ ಇದ್ರು, ಅಭಿಷೇಕದಿಂದ ಅವರನ್ನು ಮುಟ್ಟು ಸ್ವಾಮಿ. ಅವರ ಎಲ್ಲ ಹಳೆಯ ಕಾರ್ಯಗಳು ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಕಟ್ಟಲ್ಪಡಲಿ ಸ್ವಾಮಿ. ಯೇಸು ಕ್ರಿಸ್ತನ ರಕ್ತ ಚೆಲ್ಲಲ್ಪಡಲಿ. ಯೇಸು ಕ್ರಿಸ್ತನ ರಕ್ತದಿಂದ ಎಲ್ಲವೂ ನೂತನವಾಗಲಿ ದೇವರೇ. ನಡುನಿತಿಯಿಂದ ಕಾಲಿನ ಕಿರುಬೆರಳು ನಿಮ್ಮ ರಕ್ತ ಚೆಲ್ಲಲ್ಪಡಲಿ ಸ್ವಾಮಿ. ಸಹಾಯ ಮಾಡಪ್ಪ, ಸುಖ ಕೊಡಪ್ಪ, ಬಲ ಕೊಡಪ್ಪ. ನಜರೇತಿನ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಬಂದು ಪ್ರಾರ್ಥನೆ ಮಾಡಿ ಆಶೀರ್ವಾದಗಳನ್ನು ಹೊಂದಿಕೊಳ್ತಾ ಇದ್ದೀವಿ ಪರಮ ತಂದೆಯೇ. ಅಮೇನ್, ಅಮೇನ್. ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನೀವು ಸದಾ ಕಾಲ ದೇವರನ್ನು ಹುಡುಕಿ, ನೀವು ದೇವರನ್ನು ಹುಡುಕಿದರೆ ನೀವು ನಿಮ್ಮ ಹೃದಯ ಕಳವಳಗೊಳ್ಳಲ್ಲ.
ನಿಮ್ಮ ಹೃದಯ ಕಳವಳಗೊಳ್ಳಲ್ಲ, ನೀವು ಶುದ್ಧರಾಗ್ತಾರೆ, ಪರಿಶುದ್ಧರಾಗ್ತಾರೆ. ನಮಸ್ಕಾರ.